ರಾಜ್ಯದಲ್ಲಿ ಕನ್ನಡ ಕಡ್ಡಾಯ ಬೋರ್ಡ್ಗೆ ರಾಜ್ಯ ಸರ್ಕಾರ ಒಲವು ತೋರಿಸ್ತಾ ಇದೆ. ವಿಧೇಯಕ ಅಂಗೀಕರಿಸುವಂತೆ ಸದನಕ್ಕೆ ಸಚಿವ ಶಿವರಾಜ್ ತಂಗಡಗಿ ಮನವಿ ಮಾಡಿಕೊಂಡಿದ್ದಾರೆ. ಕನ್ನಡ ಬೋರ್ಡ್ ಅಳವಡಿಕೆ ವಿಚಾರದಲ್ಲಿ ಗೊಂದಲ ಬೇಡ ಅಂತ ಮನವಿ ಮಾಡಿದ್ದಾರೆ. ವಿಧೇಯಕವನ್ನು ಆದಷ್ಟು ಬೇಗ ಅಂಗೀಕರಿಸಿ ಅಂತ ಸದನಕ್ಕೆ ಸಚಿವ ಶಿವರಾಜ್ ತಂಗಡಗಿ ಮನವಿ ಮಾಡಿದ್ದಾರೆ. ಕನ್ನಡ ಬೋರ್ಡ್ ಅಳವಡಿಕೆಯ ವಿಚಾರದಲ್ಲಿ ಗೊಂದಲಗಳೇನು ಬೇಡ, ಕ್ಲಿಯರ್ ಆಗಿದೆ ಎಲ್ಲದು. ಬೋರ್ಡ್ ಗಾತ್ರ ಮುಖ್ಯವಲ್ಲ, 60ರಷ್ಟು ಕನ್ನಡ ಇರೋದು ಮಾತ್ರ ಮುಖ್ಯ. 60% ಕಡ್ಡಾಯ ಕನ್ನಡದ ಬಗ್ಗೆ ನಿಗಾ ವಹಿಸ್ತೀವಿ, ನಾವು ಕ್ರಮ ಕೈಗೊಳ್ತೀವಿ. ರಾಜ್ಯದಲ್ಲಿ ಕಡ್ಡಾಯ ಕನ್ನಡ ವಿಧೇಯಕ ಅನುಷ್ಠಾನವನ್ನ ಮಾಡ್ತೇವೆ. ಎಲ್ಲಾ ಭಾಷೆಗಳನ್ನ ಸ್ವಾಗತಿಸ್ತಾ ಕನ್ನಡ ಬಳಕೆಯನ್ನ ಕಡ್ಡಾಯ ಮಾಡ್ತೀವಿ. ನಮ್ಮ ಭಾಷೆಗೆ ಅನುದಾನ ತರುವ ಕಾರ್ಯವನ್ನ ಮಾಡಬೇಕಾಗಿದೆ. ಹಾಗಾಗಿ ಇದಕ್ಕೆ ವಿಪಕ್ಷದವರು ಕೂಡ ಕೈ ಜೋಡಿಸೋದು ಸೂಕ್ತ ಅಂತ ಶಿವರಾಜ್ ತಂಗಡಗಿ ಮನವಿಯನ್ನ ಮಾಡಿದ್ದಾರೆ. ಅದನ್ನೆಲ್ಲವನ್ನ ಗಮನಿಸಿ ಇದನ್ನ ಬಿಲ್ಲನ್ನು ತರ್ತಾ ಇರೋದು. ಈ ಬಿಲ್ಲಿನ ಸಮಗ್ರವಾಗಿ ಇವನ್ನ ಮತ್ತು ಅದ್ರ ಬಗ್ಗೆ ಎಲ್ಲರೂ ಹೇಳ್ತಾ ಮಾತಾಡ್ತಾ ಈ ಕನ್ನಡ ಪರ ಹೋರಾಟಗಾರರ ಬಗ್ಗೆ ಕೇಸ್ ಹಾಕಿದ್ರ ಬಗ್ಗೆ ಎಲ್ಲ ಸದಸ್ಯರು ಮಾತಾಡಿದ್ರು. ಅದು ನಾನು ಮಂತ್ರಿಯಾಗಿ ನಾನು ಹೋಮ್ ಮಿನಿಸ್ಟ್ರಿಗೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ. ಯಾಕಂದರೆ ಅದರ ಅವಶ್ಯಕತೆ ಇದೆ. ನಿಜವಾಗ್ಲೂ ಕನ್ನಡ ಪರವಾಗಿ ಹೋರಾಟವನ್ನು ಮಾಡಿದರು. ಕೆಲವೊಂದಿಷ್ಟು ಟೈಮ್ದೊಳಗೆ ಕಾನೂನು ಕೈಗೆ ತಗೊಂಡ್ರು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಕನ್ನಡಿಗರು ಮಾಡಿದಂಥದ್ದನ್ನು ಗಮನಿಸಿ ಅದು ಹೋಮ್ ಸೆಕ್ರೆಟರಿ ಹೋಮ್ ಮಂತ್ರಿಗಳಿಗೆ ಗಮನಕ್ಕೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ತಿಪ್ಪೇಸ್ವಾಮಿಯವರು ಕನ್ನಡ 60% ಕನ್ನಡ ಇದು ಕಡ್ಡಾಯ ಅಂತಂದ್ರೆ ಕಡ್ಡಾಯವಾಗಿ ಅವರು ಬೋರ್ಡ್ ಇಷ್ಟು ನಿಗದಿ ಮಾಡಿದ್ದೀರಾ ಅಂತ ಕೇಳಿದ್ರಿ. ಇಲ್ಲ ಮಾನ್ಯ ಸಭಾಪತಿಗಳು, ಅವರು ಏನು ಬೋರ್ಡ್ ಹಾಕ್ತಾರ ಆ ಬೋರ್ಡಿನ ಮೇಲೆ 60%. ಅವ್ರು ಎಷ್ಟೇ ದೊಡ್ಡದು ಬರಲಿ ಸಣ್ಣದು ಬರಲಿ. ಈಗ ಸಹಜವಾಗಿ ಅವ್ರವ್ರ ಬಿಲ್ಡಿಂಗು ಅವ್ರವರ ಅಂಗಡಿ ಮೇಲೆ ಅದ್ರ ಮೇಲೆ ಆ ಬೋರ್ಡನ್ನು ನಿರ್ಧಾರ ಮಾಡ್ತಾರೆ ಅವರು. ಅದು ಅಂದ್ರೆ ಆ ಬೋರ್ಡನ್ನು ಅದು ಸೌಂದರ್ಯೀಕರಣದ ಲೆಕ್ಕನ ತಗೊಂಡು ಮಾಡ್ತಿರ್ತಾರೆ. ಆ ಬೋರ್ಡಿನೊಳಗೆ 60% ಕನ್ನಡ ಬರಲೇಬೇಕು, ಅದು ಕಡ್ಡಾಯ ಅನ್ನೋದನ್ನ. ಅದ್ರ ಜೊತೆಗೆ ಕನ್ನಡ ಕಲಿಯೋದ್ರ ಬಗ್ಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿದ್ರಿ. ಕನ್ನಡ ಕಲಿಯೋದ್ರ ಬಗ್ಗೆ ಈಗಾಗಲೇ ಕನ್ನಡ ಪ್ರಾಧಿಕಾರ, ಕನ್ನಡ ಕಲಿಕಾ ಕೇಂದ್ರದಿಂದ ನಾವು ಈಗಾಗಲೇ ಕನ್ನಡ ಹಿಂದಿ ಮತ್ತು ಕನ್ನಡ ಇಂಗ್ಲಿಷು, ಕನ್ನಡ ತೆಲುಗು, ಕನ್ನಡ ತಮಿಳು, ಕನ್ನಡ ಮತ್ತು ಮರಾಠಿ ಇವು ಅನುವಾದದ ಪುಸ್ತಕಗಳ ಸತೆ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕನ್ನಡ ಪ್ರಾಧಿಕಾರದ ಇದರಿಂದ ಅವನ್ನೆಲ್ಲವನ್ನ ಕೊಡ್ತಾ ಇದ್ದೀವಿ. ಮೊನ್ನೆ ಅಧ್ಯಕ್ಷರೇ ಬೋರ್ಡ್ಗಳ ಬಗ್ಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಇದಾವೆ. ಅದನ್ನೆಲ್ಲವನ್ನ ಗಮನಿಸಿ